ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರೋ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ಹೊಂದಿಸ್ತಾ ಇದ್ದೇವೆ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಅಯ್ಯರೇ ಬೇಗ ಮುಗಿಸ್ತೀನಿ ಅಂತ ಹೇಳಿದ್ರೆ ನೀವು ಮುಗಿಸೋದು ನಮಗೇನು ಗೊತ್ತಿಲ್ಲ ಅಂದರೆ ಭಾಳ ಲೇಟ್ ಮಾಡ್ತೀರ. ಹಲ್ಲೆಲೂಯಾ. ಅನ್ಕೊಳಕತ್ತೀರ? ಏನು ಅನ್ಕೊಳ್ಳೋದು ಬೇಕಾಗಿಲ್ಲ. ಬೇಗ ಇವತ್ತಿನ ದಿವಸ ಬೇಗ ಮುಗಿಸೋಣ. ಓದು ಬುಧವಾರ ಯಾರ ಮನೆಯಲ್ಲಿತ್ತು ಪ್ರಾರ್ಥನೆ? ಓದು ಬುಧವಾರ ಇಂದ್ರಮ್ಮವ್ರ ಮನೆಯಲ್ಲಿ ಯಾವ ವಾಕ್ಯವನ್ನು ಧ್ಯಾನ ಮಾಡಿದ್ವಿ ನೆನಪು ಮಾಡ್ತೀರಾ? ಯಾವ ವಿಷಯದ ಕುರಿತಾಗಿ ಧ್ಯಾನ ಮಾಡಿದ್ವಿ? ಓದು ಬುಧವಾರ ದೇವರನ್ನು ಘನಪಡಿಸುವಂಥದ್ದು. ಯಾವುದರ ಮೂಲಕವಾಗಿ ದೇವರನ್ನು ಘನಪಡಿಸೋದಕ್ಕೆ ಸಾಧ್ಯ? ಆಲಯವನ್ನು ಕಟ್ಟುವುದರ ಮೂಲಕವಾಗಿ. ಆಲಯವನ್ನು ಕಟ್ಟಿದ ಆಲಯವನ್ನು ಸ್ವಚ್ಛಗೊಳಿಸಬೇಕು. ಆಲಯದಲ್ಲಿ ದೇವರಿಗೆ ಸ್ಥಾನವನ್ನು ಕೊಡಬೇಕು. ಇದೇ ದೇವರ ಆಲಯವಾಗಿರಬೇಕು ಹೊರತಾಗಿ ನಮ್ಮ ದೇವಾಲಯವನ್ನು ನಾವೇನು ಮಾಡಬಾರ್ದು? ಕೆಡಿಸಿಕೊಳ್ಳಬಾರ್ದು. ಎರಡನೇದಾಗಿ ದೇವರ ವಾಕ್ಯ ಹಬ್ಬಿಕೊಳ್ಳುವ ಹಾಗೆ ನಾವು ದೇವರ ಕುರಿತಾಗಿ ಮಾತಾಡುವವರು ಆಗಬೇಕು. ಮೂರನೇದಾಗಿ ನಾವು ನೋಡಿದೆ, ದೇವರು ಅದ್ಭುತಗಳನ್ನು ಮಾಡುವಾಗ ಇತರರು ಆ ಅದ್ಭುತಗಳನ್ನು ನೋಡಿ ದೇವರಿಗೆ ಏನು ಮಾಡ್ತಾರೆ? ಘನತೆಯನ್ನು ಸಲ್ಲಿಸ್ತಾರೆ. ಪ್ರಿಯರೇ, ಹಲ್ಲೆಲೂಯಾ. ಇನ್ನು ಅನೇಕ ಅಂಶಗಳನ್ನು ಓದುವಾರ ನಾವು ನೋಡಿದ್ದೇವೆ. ಯೆಹೋಶುವನನ್ನು ದೇವರು ಏನು ಮಾಡಿದರು? ಘನಪಡಿಸಿದರು. ಕಾರಣ ಯೆಹೋಶುವನು ದೇವರಲ್ಲಿ ಭಯ ಭಕ್ತಿ ವಿಧೇಯತೆ ಉಳ್ಳಂಥ ವ್ಯಕ್ತಿಯಾಗಿದ್ದ. ಹಲ್ಲೆಲೂಯಾ. ಆ ಒಬ್ಬ ಮಹಾರಾಜ, ಆ ದಾನಿಯೇಲನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೀವಿ, ಆತನು ದೇವರಿಗೆ ಘನಪಡಿಸಲಿಲ್ಲ, ದೇವರಿಗೆ ಮಹಿಮೆಪಡಿಸಲಿಲ್ಲ. ಆವತ್ತಿನ ದಿನವೇ ಆತನು ಏನಾದರಿ? ತೀರಿ ಹೋಗಬೇಕಾಯ್ತು. ಆತನ ಕೊಲೆಗೆ ಈಡಾಗಬೇಕಾಯ್ತು. ಆತನ ರಾಜ್ಯವನ್ನು ಬೇರೆಯವರು ಕಸಿದುಕೊಂಡ್ರು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿನ ಚಿಕ್ಕದಾಗಿರ್ತಕ್ಕಂಥ ಅಂಶ, ನಮ್ಮ ದೇವರ ವಾಕ್ಯ ಹೇಳ್ತಾ ಇದೆ, ನಮ್ಮ ದೇವರು ಒಳ್ಳೆಯ ಕುರುಬನಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರಿಗಿರ್ತಕ್ಕಂಥ ಅನೇಕವಾಗಿರ್ತಕ್ಕಂಥ ನಾಮಗಳಲ್ಲಿ ಒಂದು ನಾಮ ಏನ್ರಿ? ಆತನು ಒಳ್ಳೆಯ ಕುರುಬನಾಗಿರುವಂಥ ದೇವರು. ಆತನು ಬಿಡುಗಡೆಯನ್ನು ಕೊಡುವಂಥ ದೇವರು ಕೂಡ ಹೌದು. ಆತನು ಸರ್ವಶಕ್ತನಾದಂಥ ದೇವರು ಕೂಡ ಹೌದು. ಆತನು ಸ್ವಸ್ಥತೆ ಮಾಡುವಂಥ ಯೆಹೋವ ರಾಫ ದೇವರು ಕೂಡ ಹೌದು. ಆತನು ಎಲ್ಲ ರೀತಿಯಿಂದಲೂ ಕೂಡ ನಮ್ಮ ಜೀವಿತದಲ್ಲಿ ಮೇಲುಗಳನ್ನು ಬರಮಾಡುವಂಥ ದೇವರು ಕೂಡ ಹೌದು. ದೇವರು ವಾಕ್ಯ ಹೇಳ್ತಾ ಇದೆ, ಯೇಸು ಕ್ರಿಸ್ತನು ಮತ್ತು ಯೆಹೋವ ದೇವರು ಇವೆರಡರ ವಿಷಯದಲ್ಲಿ ಅನೇಕರು ಗೊಂದಲಕ್ಕೆ ಈಡಾಗ್ತಾರೆ ಸತ್ಯವೇದದಲ್ಲಿ. ಹಲ್ಲೆಲೂಯಾ. ಅನೇಕರ ತಾರುಮಾರು ಒಂದು ಸ್ಥಿತಿಯನ್ನು ತಂದಿಟ್ಟು ಬಿಡುತ್ತೆ. ಒಂದು ಸಾರಿ ಒಂದೇ ಲೈನಲ್ಲಿ ಓದ್ಕೊಂಡು ಓದೋಂಥ ಸಮಯದಲ್ಲಿ ಸತ್ಯವೇದವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದ್ರೆ ನಾವೇನು ಮಾಡ್ಬೇಕ್ರಿ? ಎಲ್ಲ ರೀತಿಯಿಂದಲೂ ನಾವು ತಿಳಿದಂಥವ್ರಾಗಿರ್ಬೇಕು. ಒಂದೇ ಲೈನಿಂದ ಎಲ್ಲದನ್ನು ಅಳೆದು ತೂಗಿ ಹೇಳೋದಕ್ಕೆ ಆಗೋದಿಲ್ಲ. ಇವತ್ತೇ ಭೇಟಿಯಾಗ್ಯಾರಂದ್ರೆ ಇವ್ರು ಹಿಂಗೆ ಅಂತೇಳಿ ಹೇಳೋಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನಮಗೆ ಇರುವಂಥ ಆತನು ಒಬ್ಬೇ ಒಬ್ಬ ಆತನು. ಆತನು ಒಳ್ಳೆಯ ಕುರುಬನಾಗಿದ್ದಾನೆ. ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ನರ ಅವತಾರಿಯಾಗಿ ಈ ಲೋಕಕ್ಕೆ ಬಂದಿರುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆ ದೇವರು ವಾಕ್ಯ ಹೇಳ್ತಾ ಇದೆ. ಯೋಹಾನ್ ಬರೆದ ಸುವಾರ್ತೆ ಇವತ್ತಿನ ದಿವಸ ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಂಡಿರ್ತಕ್ಕಂಥ ಅಂಶ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರ ಸ್ವರಕ್ಕೆ ಕಿವಿಗೊಡುವಂಥ ಕುರಿಗಳಾಗಿ ನಾವು ಇರಬೇಕು. ಕುರುಬನು ಮುಂದೆ ಹೋಗ್ತಾ ಇರಬೇಕಾದ್ರೆ ಕುರಿಗಳು ಏನು ಮಾಡ್ತಾವ್ರಿ? ಹಿಂದೆ 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 ಹೋಗ್ತಾ ಇರ್ತವೆ. ಇಲ್ಲಿ ಬರ್ರಿ, ನಿಮಗೆ ಇದು ಬರುತ್ತೆ, ಹೊಗೆ ಜಾಸ್ತಿ ಬರ್ತಾ ಇದೆ ಅನ್ಸುತ್ತೆ. ಹನುಮಂತವ್ರೆ ನೀವು ಕೂಡ ಸ್ವಲ್ಪ ಮುಂದ್ಗಡೆ ಬನ್ನಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ದೇವರ ಸ್ವರಕ್ಕೆ ಕಿವಿಗೊಡುವಂಥ ಕುರಿಗಳು ಬಹಳ ವಿರಳ. ಅನೇಕ ಕುರಿಗಳು ಸ್ವಲ್ಪ ದಿವಸಗಳ ಕಾಲ ಕಿವಿಗೊಡ್ತವೆ, ಇನ್ನೂ ಸ್ವಲ್ಪ ದಿವಸಗಳ ಕಾಲ ಏನಾಗ್ಬಿಡ್ತಾರೆ? ಬದಲಾಗ್ಬಿಡ್ತಾರೆ. ಆದರೆ ಯೇಸಪ್ಪ ಹೇಳ್ತಾ ಇದ್ದಾನೆ, ಆದರೆ ನನ್ನ ಕುರಿಗಳು ಮಾತ್ರ ನನ್ನ ಸ್ವರಕ್ಕೆ ಕಿವಿಗೊಡ್ತಾ ಇದ್ದಾವೆ. 10ನೇ ಅಧ್ಯಾಯದಲ್ಲಿ 3 ಸಾರಿ ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನಾನೇ ಒಳ್ಳೆಯ ಕುರುಬನು, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡ್ತವೆ. ನನ್ನ ಸ್ವರಕ್ಕೆ ಕಿವಿಗೊಡುವಂಥ ಕುರಿಗಳಿಗೆ ಯಾವುದೇ ರೀತಿಯ ಆಪತ್ತು ಬಾರದ ಹಾಗೆ ನಾನು ಅವುಗಳನ್ನು ಕಾಪಾಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಸತ್ಯವೇದದ ಪುಸ್ತಕದಲ್ಲಿ ನೀವು ಒಂದು ಸಾರಿ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ ತೆಗೆದಿಟ್ಕೊಳ್ರಿ.
ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ. ಸತ್ಯವೇದ ಓದೋದಕ್ಕೆ ಬರುವಂಥವರು ತೆಗೆದುಕೊಂಡು ಬರೋದು ಸೂಕ್ತ. ಹಲ್ಲೆಲೂಯಾ. ಓಕೆ, 3ನೇ ವಚನ ಅನ್ಕೊತೀನಿ. ಓದ್ತಿರೋನ್ ಸರಿ. ಬಾಗಲ್ರಿ ಅದು ಬಗಲ್. ಓಕೆ. ಹಾಂ 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 ಹಾಂ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಮತ್ತೆ ಏನು ಹೇಳ್ತಾ ಇದೆ ಅಲ್ಲಿ ವಾಕ್ಯ? ಅವನು ಸ್ವಂತ ಕುರಿಗಳನ್ನು ಹೆಸರು ಹೇಳಿ ಕರೆದು ಹೊರಗೆ ಬಿಡುತ್ತಾನೆ. ಸ್ವಂತ ಕುರಿಗಳನ್ನೆಲ್ಲ ಹೊರಗೆ ಬಿಟ್ಟ ಮೇಲೆ ತಾನು ಅವುಗಳ ಮುಂದೆ ಹೋಗುತ್ತಾನೆ. ಕುರಿಗಳು ಅವನ ಸ್ವರವನ್ನು ತಿಳಿದುಕೊಂಡು ಅವನ ಹಿಂದೆ ಹೋಗುತ್ತವೆ. ಅವು ಅನ್ಯರ ಸ್ವರವನ್ನು ತಿಳಿಯುವುದೇ ಇಲ್ಲ. ಹಲ್ಲೆಲೂಯಾ. ಮೊಟ್ಟ ಮೊದಲನೇ ಅಂಶ ಯೇಸು ಸ್ವಾಮಿ ಅವರು ಹೇಳುವಂಥ ಅಂಶ ಏನಂದರೆ, ಸ್ವಂತ ಕುರಿಗಳಾಗಿ ನಾವು ಇರಬೇಕು. ನಮಗಿರುವಂಥ ಕುರುಬನು ಒಬ್ಬಾತನೇ. ಆತನು ನರಾವತಾರಿಯಾಗಿ ಬಂದಿರುವ ದೇವರಾಗಿರುವ ಯೇಸು ಕ್ರಿಸ್ತನು. ಆತನ ವಾಕ್ಯ ಹೇಳ್ತಾ ಇದೆ, ಯಾವ ರೀತಿಯಾಗಿ ಲೋಕ ರೀತಿಯಲ್ಲಿ ನಾವು ನೋಡುವಾಗ ಒಬ್ಬರ ಕುರಿಗಳು ಇನ್ನೊಬ್ಬರ ಕುರುಬನಿಗೆ ಮಾತು ಕೇಳ್ತಾವ? ಕೇಳೋದಿಲ್ಲ. ಹಲ್ಲೆಲೂಯಾ. ಆ ಕುರಿಗಳನ್ನು ಕಾಯುವಂಥವರಿಗೆ ಅವು ಏನು ಮಾಡ್ತಾ ಇರ್ತಾವ್ರಿ? ಮಾತನ್ನು ಕೇಳುವಂಥವ್ರಾಗಿರ್ತವೆ. ಮತ್ತು ಅವುಗಳಿಗೆ ಒಂದೊಂದು ಹೆಸರುಗಳನ್ನು ಅವ್ರು ಏನು ಮಾಡಿರ್ತಾರೆ? ಇಟ್ಟಿರ್ತಾರೆ. ನಾವು ನೋಡೋದಾದರೆ ಹಳ್ಳಿ ಭಾಷೆಯಲ್ಲಿ ನಮ್ಮ ಕಡೆ ಎಲ್ಲ ಎತ್ತುಗಳಿಗೆ ಭೀಮ, ಅರ್ಜುನ ಅಂತೇಳಿ ಏನೇನೋ ಇಡ್ತಿರ್ತಾರೆ. ಹಲ್ಲೆಲೂಯಾ. ಇಡ್ತಿದ್ರಿಲ್ಲ, ನಾವು ಚಿಕ್ಕವರಿರುವಾಗ ನೋಡ್ತಾ ಇದ್ವಿ. ಇವಾಗಂತೂ ನಾವೆಲ್ಲ ಆ ಕಡೆಲ್ಲ ನಮ್ಮ ಭಾಗದಲ್ಲಿ ಭಾಳ ಮನೆಗಳಿಲ್ಲಲ್ಲ, ಒಟ್ಟಾರ ದೊಡ್ಡದಿಲ್ಲಲ್ಲ, ನಾವು ಹೊರಗಡೆ ಏನು ಹೋಗಲ್ಲ. ಈ ಕಡೆ ಚಿಕ್ಕವರಿರುವಾಗ ಮಾತ್ರ ಎಲ್ಲ ಕಡೆ ಓಡಾಡ್ತಿದ್ವಲ್ಲ, ಹೆಸರು ಇಟ್ಟು ಏನು ಮಾಡ್ತಾಯಿದ್ರು? ಕರಿತಾಯಿದ್ರು. ಅದೊಂದು ಪ್ರೀತಿ ಅವ್ರದ್ದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರೇಯರ್ ಏನಂತೇಳಂದರೆ, ಆ ಕುರುಬನು ತನ್ನ ಕುರಿಗಳಿಗೆ ಏನು ಮಾಡ್ತಿದ್ದಂತೆ? ಹೆಸರಿಟ್ಟು ಕರಿತಾನೆ. ಇವತ್ತಿಗೂ ಕೂಡ ಕೆಲವೊಂದು ವಸ್ತುಗಳಿಗೆ, ನಾಯಿಗಳಿಗೆ ಹೆಸರುಗಳಿಡ್ತಾರೆ. ತಮಗೆ ಸಾಕೊಂಡಿರ್ತಕ್ಕಂಥ ಪ್ರತಿಯೊಂದು ಪ್ರಾಣಿಗೆ ಯಾವುದೋ ಒಂದು ಹೆಸರನ್ನು ಕರಿತಾ ಇರ್ತಾರೆ. ಹಲ್ಲೆಲೂಯಾ. ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಕುರುಬನು ಕುರಿಗಳಿಗೆ ಏನು ಮಾಡ್ತಾನಂತೆ? ಹೆಸರಿಡ್ತಾನೆ. ಹೆಸರಿಟ್ಟ ಮೇಲೆ ಅವುಗಳನ್ನು ಏನು ಮಾಡ್ತಾನೆ? ಹೊರಗೆ ಬಿಡಬೇಕಾದ್ರೆ ಎಣಿಸಿ ಹೆಸರಿಂದ ಕರೆದು ಬಿಟ್ಟ ಮೇಲೆ ಅವು ಹೊರಗಡೆ ಬಂದ ಮೇಲೆ ಆತನ ಕುರುಬನ ಏನು ಮಾಡ್ತಾನೆ? ಮುಂದೆ ಹೋಗ್ತಾ ಇರ್ತಾನೆ. ಕುರಿಗಳು ಹಿಂದ್ಗಡೆ ಬರ್ತಾ ಇರ್ತವೆ ಪ್ರಿಯರೇ. ಹಲ್ಲೆಲೂಯಾ. ಕುರುಬನು ಯಾವ ಕಡೆಗೆ ಹೋಗ್ತಾನೋ ಅದೇ ಕಡೆಗೆ ಆ ಕುರಿಗಳು ಏನು ಮಾಡ್ತಾ ಇರ್ತವೆ? ಹೋಗ್ತಾ ಇರ್ತವೆ. ಕುರುಬನನ್ನು ಬಿಟ್ಟು ಆ ಕುರಿಗಳು ಏನು ಮಾಡಲ್ಲ? ಅಗಲಿ ಹೋಗೋದಿಲ್ಲ. ಸತ್ಯವೇದ ಹೇಳ್ತಾ ಇದೆ, ಅವು ಅನ್ಯರ ಸ್ವರಕ್ಕೆ ಕಿವಿಗೊಡುವುದಿಲ್ಲ. ಬೇರೆಯವರ ಸ್ವರಕ್ಕೆ ಅವು ಏನು ಮಾಡಲ್ಲ? ಕಿವಿಗೊಡೋದಿಲ್ಲ. ಅವರ ಯಜಮಾನ ಕುರುಬನು ಬಂದು ಹೇಳಿದಾಗ ಮಾತ್ರ ಅವು ಏನು ಮಾಡ್ತವೆ? ಕಿವಿಗೊಟ್ಟು ಕೇಳ್ತಾವೆ ಪ್ರಿಯರೇ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ಫಸ್ಟ್ ಹಾಡು ಹಾಡಿದರು. ಹಲ್ಲೆಲೂಯಾ. ಅಬ್ರಹಾಮನು ನಿನ್ನ ಸ್ವರವ ಕೇಳಿ ಆಶೀರ್ವಾದದ ನಿಧಿಯಾದನು. ದೇವರ ಸ್ವರವನ್ನು ಆವತ್ತಿನ ದಿವಸ ಅಬ್ರಹಾಮನು ಕೇಳಲಾರದೆ ಹೋಗಿದ್ರೆ ಆತನ ಪರಿಸ್ಥಿತಿ ಬಹಳ ಗಂಭೀರವಾಗಿರ್ತಾ ಇತ್ತು. ದೇವ್ರ ವಾಕ್ಯ ಹೇಳ್ತಾ ಇದೆ, ಈ ಲೋಕದಲ್ಲಿ ಅನೇಕವಾದಂಥ ಸ್ವರಗಳಿದ್ದಾಗಲೂ ಕೂಡ ಬಹಳ ಮುಖ್ಯವಾಗಿ ಇರುವಂಥ ಎರಡು ಸ್ವರಗಳು, 2 ವಿಧವಾದಂಥ ಸ್ವರಗಳು ಯಾವುದಂದರೆ, ಮೊದಲು ದೇವರ ಸ್ವರ, ಎರಡನೇದಾಗಿ ಸೈತಾನನ ಸ್ವರ. ಅನೇಕ ಜನರು ಇವತ್ತು ಸೈತಾನನ ಸ್ವರಕ್ಕೆ ಏನು ಮಾಡಿದ್ದಾರೆ? ಬಲಿಯಾಗಿದ್ದಾರೆ. ಸೈತಾನನ ಸ್ವರದ ಪ್ರಕಾರವಾಗಿ ನಡೆಯುವವರಾಗಿದ್ದಾರೆ. ಸಭೆಯಲ್ಲಿ ಕೂಡ ಅನೇಕರು ಸೈತಾನನ ಸ್ವರಕ್ಕೆ ಕಿವಿಗೊಟ್ಟು ದೇವರನ್ನು ವಿಭಾಗಿಸಿ ಏನೇನೇನೋ ಕಾರ್ಯಗಳನ್ನು ಕಲ್ಪಿಸಿಕೊಂಡು ದೇವರನ್ನು ಪರಿಪೂರ್ಣವಾಗಿ ನಂಬಲಾರದಂಥ ಸ್ಥಿತಿಗೆ ಏನು ಮಾಡಿದ್ದಾರೆ? ಜಾರಿ ಹೋಗಿದ್ದಾರೆ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ 10ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಏನಂತೇಳಿ, ನಾನು ತಂದೆಯು ಏಕವಾಗಿದ್ದೇವೆ. ನಾನು ಬೇರೆ ಅಲ್ಲ, ತಂದೆ ಬೇರೆ ಅಲ್ಲ, ನಾನೇ ನರ ಅವತಾರಿಯಾಗಿ ಈ ಲೋಕಕ್ಕೆ ಬಂದಿದ್ದೇನೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬಾತನ ನರಾವತಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದನು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರೇರೆ, ಸ್ಪಷ್ಟವಾಗಿ ಹೇಳ್ತಾ ಇದೆ ಏನೆಂಬುದಾಗಿ ಅಂದರೆ, ದೇವರ ಸ್ವರವಕ್ಕೆ ಕಿವಿಗೊಡುವಂಥ ಕುರಿಗಳಾಗಿ ನಾವು ಇರಬೇಕು. ಅನೇಕರು ದೇವರ ಸ್ವರಕ್ಕೆ ಕಿವಿಗೊಡಲಾರದ ಕಾರಣ ಅವರು ಅನೇಕವಾದಂಥ ಸಮಸ್ಯೆಗಳನ್ನು ಅವ್ರು ಏನು ಮಾಡ್ತಾರೆ? ಆಹ್ವಾನ ಮಾಡಿಕೊಳ್ತಾರೆ, ಎದುರಿಸಬೇಕಾಗುತ್ತೆ ಅನೇಕವಾದಂಥ ಸಮಸ್ಯೆಗಳನ್ನು. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಕುರುಬನು ಮುಂದೆ ಹೋಗ್ತಾ ಇದ್ದರೆ ಕುರಿಗಳು ಆತನ ಹಿಂದೆ ಬರ್ತಾ ಇರ್ತವೆ. ಕುರುಬನು ಎಲ್ಲಿಗೆ ನಡೆಸ್ಕೊಂಡು ಹೋಗ್ತಾನಪ್ಪ ಕುರಿಗಳನ್ನು ಅಂತ ಹೇಳಿದರೆ 23ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಹೋವನು ನನಗೆ ಕುರುಬನು ಕೊರತೆ
ಪಡೆನು. ಆತನು ಹಸರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನನ್ನನ್ನು ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ಹಲ್ಲೆಲೂಯಾ. ಎಲ್ಲಿಗೆ ನಡೆಸ್ಕೊಂಡು ಹೋಗ್ತಾರೆ ದೇವರು? ಎಲ್ಲಿಗೆ ನಡೆಸ್ಕೊಂಡು ಹೋಗ್ತಾರೆ? ಕೊರತೆ ಇರಲಾರದಂಥ ಸ್ಥಳದ ಕಡೆಗೆ. ಹಲ್ಲೆಲೂಯಾ. ಭೂಲೋಕದಲ್ಲಿ ಅನೇಕವಾದ ವಿಷಯಗಳಲ್ಲಿ ನಾವು ಕೊರತೆ ಉಳ್ಳವರಾಗಿ ಜೀವಿಸ್ತಾ ಇರ್ತೀವಿ. ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ನಿನಗೆ ಕುರುಬನಾದರೆ, ದೇವರ ಸ್ವರಗೆ ಕಿವಿಗೊಟ್ಟು ನೀನು ನಡೆಯುವವನಾದರೆ, ನೀನು ದೇವರು ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ, ನಿನಗೆ ಕೊರತೆ ಎನ್ನುವಂಥದ್ದನ್ನು ಇರಲಾರದ ಹಾಗೆ ದೇವರು ನಡೆಸ್ತಾನೆ. ಆತನು ಯಾವ ಕಡೆಗೆ ನಡೆಸ್ತಾನೆ? ಹಸರುಗಾವಲುಗಳಲ್ಲಿ ನಿನ್ನನ್ನು ತಂಗಿಸುತ್ತಾನೆ. ಎಲ್ಲರಿಗೂ ಹಸಿರಂದರೆ ಬಹಳ ಇಷ್ಟ. ಹಸಿರಂದ್ರೆ ಏನ್ರಿ? ಸಮೃದ್ಧಿಯ ಒಂದು ಸಂಕೇತ. ನಮ್ಮ ಬೆಳೆಗಳು ಹಸಿರಾಗಿರ್ಲಾರ್ದೆ ಇದ್ರೆ, ಯಾವುದಾದ್ರೂ ರೋಗ ಬಂದು ಕೆಂಪಗಾಗಿದ್ರೆ ನಾವೇನು ಮಾಡ್ತೀವಿ? ಬಹಳ ದುಃಖ ಪಟ್ಕೊತೀವಿ, ನೋವು ಪಟ್ಕೊತೀವಿ. ಕಾರಣ ಏನ್ರಿ? ಬೆಳೆ ಚೆನ್ನಾಗಿ ಮುಂದೆ ಬರೋದಿಲ್ಲ, ಅದು ಏನಾಗಿದೆ? ರೋಗಕ್ಕೆ ತುತ್ತಾಗಿದೆ. ಆದರೆ ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ಎಲ್ಲಿ ನಡೆಸ್ತಾನೆ ಅಂತ? ನಮ್ಮನ್ನು ಹಚ್ಚು ಹಸರಾದ ಹಸರುಗಾವಲುಗಳಲ್ಲಿ ನಮ್ಮನ್ನು ನಡೆಸುವುದು ಮಾತ್ರವಲ್ಲ, ಅಲ್ಲೇ ತಂಗಿಸುತ್ತಾನೆ. ಹಲ್ಲೆಲೂಯಾ. ಸ್ಥಿರವಾದಂಥ ವಿಶ್ವಾಸದಲ್ಲಿ ದೇವರಿಗೆ ಭಯಪಟ್ಟು ವಿಧೇಯತೆ ಉಳ್ಳವರಾಗಿ ದೇವರ ಸ್ವರಕ್ಕೆ ಕಿವಿಗೊಟ್ಟು ನೀವು ಮುಂದೆ ಹೋಗುವಾಗ ದೇವರು ವಾಕ್ಯ ಹೇಳ್ತಾ ಇದೆ, ಹಸರುಗಾವಲುಗಳಲ್ಲಿ ನಿನ್ನನ್ನು ತಂಗಿಸುವುದು ಮಾತ್ರವಲ್ಲ, ಆ ಒಂದು ನೀರಿನ ವಿಷಯವಾಗಿ ವಾಕ್ಯ ಹೇಳ್ತಾ ಇದೆ ಏನಂತ? ಎಂತಹ ನೀರದು? ವಿಶ್ರಾಂತಿಕರವಾದಂಥ ನೀರು. ಇವತ್ತಿನ ದಿವಸ ಅನೇಕವಾದಂಥ ನಮ್ಮ ಭಾರತ ದೇಶ ಮೊದಲುಗೊಂಡು ಇನ್ನು ಅನೇಕ ದೇಶಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ನೀರಿನಿಂದ ಅನೇಕವಾದಂಥ ಅಪಾಯಗಳನ್ನು ಜನರು ಎದುರಿಸ್ತಾ ಇದ್ದಾರೆ. ಕೆಲವು ಜನರಿಗೆ ನೀರು ಕುಡಿಯೋದಕ್ಕೆ ಇರಲಾರ್ದೆ ಬಹಳ ಹಾಹಾಕಾರ ಆಗಿದ್ದರೆ, ಇನ್ನು ಕೆಲವು ಜನರಿಗೆ ಅದೇ ನೀರು ಜಲಪ್ರಳಯವಾಗಿ ಬಂದು ಅವರ ಮನೆಗಳನ್ನು, ಆಸ್ತಿಯನ್ನು, ಪಾಸ್ತಿಯನ್ನು, ಹೊಲಗಳನ್ನು ಎಲ್ಲವುಗಳನ್ನು ಏನು ಮಾಡಿಬಿಟ್ಟಿದ್ದಾರೆ? ನಾಶ ಮಾಡಿಬಿಟ್ಟಿದೆ. ಹಲ್ಲೆಲೂಯಾ. ಆದರೆ ವಾಕ್ಯ ಹೇಳ್ತಾ ಇದೆ, ಎಂತಹ ನೀರಿನ ಬಳಿಗೆ ದೇವರು ನಿನ್ನನ್ನು ನಡೆಸ್ತಾನಂತೆ? ವಿಶ್ರಾಂತಿಕರವಾದಂಥ ನೀರುಗಳ ಬಳಿಗೆ. ಕುರುಬನು ಹೋಗ್ತಾ ಇದ್ದಾನೆ. ಈಗ ನಾವೇನು ಮಾಡಬೇಕು? ಕುರಿಗಳಾದಂಥ ನಾವುಗಳು ಆ ಕುರುಬನ ಹಿಂದೆ ನಾವು ಹೋಗುವವರಾಗಬೇಕು. ಹಾಡುಗಳನ್ನು ಆಡ್ತೀವಿ, ಏನೆಲ್ಲ ಮಾಡ್ತೀವಿ, ಆದರೆ ದೇವರು ಹೇಳಿದ ಮಾರ್ಗದಲ್ಲಿ ನಡಿಬೇಕಾದರೆ ಈ ಲೋಕದಲ್ಲಿ ನಾವೇನು ಚೆನ್ನಾಗಿರ್ತೀವಿ? ಸೈತಾನೊಬ್ಬನಿದ್ದಾನ, ಏನು ಮಾಡ್ತಾನೆ? ನಮ್ಮನ್ನ ಹೆಂಗಾದ್ರೂ ಮಾಡಿ ನನ್ನ ಕಡೆ ಹೇಳ್ಕೊಬೇಕಂತೇಳಿ ಏನೆಲ್ಲ ಆಲೋಚನೆ ಕೊಟ್ಬಿಡ್ತಾನೆ. ಬೇರೆಯವ್ರ ಮೈಯಾಗ ಹೊಕ್ಕೊಂಡು ಅವ್ರು ನಮ್ಮ ಹತ್ರ ಬರ್ತಾರೆ, ಅನುಮಾನ ಹುಟ್ಟಿಸುವಂಥ ಮಾತುಗಳು ಹೇಳ್ತಾರೆ. ಇರ್ಲಿ ಬಿಡು, ಇದ್ರೆ ಹೋದ್ರೆ ಚೆನ್ನಾಗಾಗುತ್ತೆ ಅಂತೇಳಿ ಆ ಕಡೆ ಈ ಕಡೆ ಏನು ಮಾಡಿಬಿಡ್ತಾರೆ? ಹೋಗ್ಬಿಡ್ತಾರೆ. ಕಾರಣ ಏನ್ರಿ? ಕಾರಣ ಏನು? ದೇವರ ಸ್ವರಕ್ಕೆ ಸರಿಯಾದ ರೀತಿಯಲ್ಲಿ ಕಿವಿಗೊಡ್ತಾ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ದೇವರ ಸ್ವರಕ್ಕೆ ಕಿವಿಗೊಟ್ಟು ಸರಿಯಾದ ರೀತಿಯಲ್ಲಿ ನೀನು ನಡೆದರೆ ನಿನಗೆ ಖಂಡಿತವಾಗಿ ಪ್ರತಿಫಲ ಎನ್ನುವಂಥದ್ದು ಇದೆ. ಪ್ರತಿಫಲ ಇರಲಾರದೆ ದೇವರು ನಿನ್ನನ್ನು ಏನು ಮಾಡಲ್ಲ? ಸುಮ್ಮನೆ ಇಟ್ಕೊಳ್ಳಲ್ಲ. ಖಂಡಿತವಾಗಿ ನೀನು ಆತನಿಗೆ ತಕ್ಕದಾದ ರೀತಿಯಲ್ಲಿ ನೀನು ನಡೀತಾ ಇದೆಯಾ ಅಂದರೆ ನಿನಗೆ ಖಂಡಿತವಾಗಿ ದೇವರು ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಆದರೆ ನಾವೇನು ಮಾಡಿಬಿಡ್ತೀವಿ? ಕೆಲವು ದಿವಸ ದೇವರಿಗೆ ಮೆಚ್ಚುಗೆಯಾಗಿರೋದು, ಇನ್ನು ಕೆಲವು ದಿವಸ ಮೆಚ್ಚುಗೆ ಆಗಲಾರ್ದೆ ಇರುವಂಥ ಒಂದು ಸ್ಥಿತಿಗೆ ಒಳಗಾದಾಗ ದೇವರು ತಾನೇ ಏನು ಮಾಡ್ಯಾನ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಆ ದೇವರು ನಿನಗೆ ಕುರುಬನಾಗಿರಬೇಕಾದ್ರೆ, ಆತನ ಸ್ವರಕ್ಕೆ ಕಿವಿಗೊಟ್ಟು ನೀನು ನಡೀತಾ ಇರಬೇಕಾದ್ರೆ, ಆತನು ನಿನ್ನನ್ನು ಮೊಟ್ಟ ಮೊದಲನೇದಾಗಿ ಎಲ್ಲಿ ನಡೆಸ್ತಾನೆ? ಹಸರುಗಾವಲುಗಳಲ್ಲಿ. ಅದು ಕೊರತೆ ಇರಲಾರ್ದಂಥ ಜಾಗ, ವಿಶ್ರಾಂತಿಕರವಾದಂಥ ನೀರು ಸಿಗುವಂಥ ಜಾಗ. ಊಟ, ನೀರು ಎರಡೆಲ್ಲರೂ ಬೇಕಾಗಿರುವಂಥದ್ದು. ಹಲ್ಲೆಲೂಯಾ. ಮತ್ತು ಕೊರತೆ ಇಲ್ಲಾರ್ದ ರೀತಿಯಲ್ಲಿ ಆತನು ನಮಗೇನು ಮಾಡ್ತಾನೆ? ನಡೆಸ್ತಾನೆ ಪ್ರೇಯರ್. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಆ ದೇವರು ನಿನಗೆ ಕುರುಬನಾಗಬೇಕು. ಆ ದೇವರ ಸ್ವರಕ್ಕೆ ಪರಿಪೂರ್ಣವಾಗಿ ಕಿವಿಗೊಟ್ಟು ನೀನು ನಡೆಯುವವರಾಗಬೇಕು. ದೇವರ ವಾಕ್ಯ ಹೇಳ್ತಾ ಇದೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಏನು ಮಾಡ್ತಾವಂತೆ? ಕಿವಿಗೊಡ್ತಾವೆ, ಅವುಗಳಿಗೆ ಎಂದಿಗೂ ನಾಶನವಿಲ್ಲ ಅಂತೇಳಿ ಸ್ವಾಮಿಯವರು ಮುಂದಿನ ವಚನಗಳಲ್ಲಿ ಹೇಳ್ತಾ ಇದ್ದಾರೆ ಪ್ರೇಯರ್. ಮೊಟ್ಟ ಮೊದಲನೇ ಅಂಶ ಏನು? ಯಾರು ಕುರುಬನ ಹಿಂದೆ ಹೋಗ್ತಾ ಇರ್ತಾರೋ ಅವರು ಎಲ್ಲಿ ತಂಗಿಸ್ತಾರೆ? ದೇವರು ಕೊರತೆ ಇರಲಾರ್ದಂಥ ಮಾರ್ಗದಲ್ಲಿ ನಡೆಸ್ತಾರೆ, ಹಚ್ಚ ಹಸಿರುಗಾವಲುಗಳಲ್ಲಿ ನಿಂದಿರ್ಸ್ತಾರೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡ್ತಾರೆ. ಎಲ್ಲ ರೀತಿಯಿಂದಲೂ ಸಮೃದ್ಧಿಕರವಾದಂಥ ವಾತಾವರಣವನ್ನು ಆ ಕುರುಬನು ನೋಡಿಕೊಳ್ತಾನೆ. ಆದರೆ ಕುರಿಗಳು ಮಾತ್ರ ದಾರಿ ತಪ್ಪಬಾರದು. ಕುರಿಗಳು ದಾರಿ ತಪ್ಪಿದರೆ ಆ ವಿಶ್ರಾಂತಿಕರವಾದ ಮಾರ್ಗ ಅಲ್ಲಿ ಸಿಗಲ್ಲ, ಅವಿಶ್ರಾಂತಿಕರವಾದಂಥ ಮಾರ್ಗ ಸಿಗುತ್ತೆ. ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನು ಹೊಂದಿಕೊಳ್ಳುವವರಾಗಿರ್ತಾರೆ, ಸಮಾಧಾನವಿಲ್ಲದ ಸ್ಥಿತಿಯಲ್ಲಿ ಜೀವಿಸುವವರಾಗಿರ್ತಾರೆ. ದೇವರ ವಾಕ್ಯ ಹೇಳ್ತಾ ಇದೆ, ಸಂಪೂರ್ಣವಾಗಿ ನೀನು ನಿನ್ನ ಕುರುಬನಾಗಿರುವಂಥ ದೇವರಿಗೆ ನೀನೇನು ಮಾಡಬೇಕು? ಸ್ವರಕ್ಕೆ ಕಿವಿಗೊಟ್ಟು ನಡೆಯುವವನಾಗಬೇಕು. ನಡತೆ ಬಹಳ ಮುಖ್ಯ. ಕಿವಿಗೊಟ್ಟು ನಡೀಲಾರದೇ ಇದ್ದರೆ ಕುರಿಗಳು ಹೆಂಗೆ ತಲೆ ಮೇಲೆತ್ತಿ ನಡಿತಾವ? ಹೆಂಗೆ ಮಾಡ್ತಾವ್ರಿ ಕುರಿಗಳು? ಹೋಗುವಂಥದ್ದು ನೋಡ್ರಿ,
ತಲೆ ಬಗ್ಗಿಸ್ಕೊಂಡು ಹೋಗ್ತಾ ಇರ್ತವೆ. ಅದ್ರ ಸಲುವಾಗಿ ಏಸಪ್ಪ ನಾನು ಕುರುಬ ನೀವು ಆಡುಗಳಂತೇಳಿ ಹೇಳಲ್ಲ. ಹಲ್ಲೆಲೂಯ. ಆಡುಗಳಂದ್ರೆ ಹೆಂಗೆ ಮಾಡ್ತೇವೆ ಹೇಳ್ರಿ? ಹೆಂಗೆ ಮಾಡ್ತೇವೆ ರೀ? ಎಲ್ಲ ಕಡೆ ನೋಡ್ಕೊಂತ ಆಯ್ತು ಎಲ್ಲ ಗಿಡಗಳನ್ನ ಏರ್ಕೊಂತ ಇದು ಮಾಡಿಬಿಡ್ತವೆ. ಹಲ್ಲೆಲೂಯ. ಆದರೆ ಕುರಿಗಳಾದ್ರೆ ಏನು ಮಾಡ್ತವೆ? ಕುರುಬನ ಹಿಂದೆ ಹೋಗ್ತಾ ಇರ್ತವೆ. ಕುರುಬನ್ನು ಒಂದು ಸೌಂಡ್ ಮಾಡಿಬಿಟ್ರೆ ಆ ಸೌಂಡಿಗೆ ತಕ್ಕಂತೆ ಏನು ಮಾಡಿಬಿಡ್ತಾವೆ ರೀ? ಸೈಡ್ ಆಗಿಬಿಡ್ತವೆ. ಆಡುಗಳನ್ನಾಗಲಿ ಇನ್ನು ಬೇರೆ ಬೇರೆ ಎಮ್ಮೆಗಳಂತೂ ಸೈಡಿಗೆ ಸರಿಯೋದೇ ಇಲ್ಲ. ಗಾಡಿ ಹೊಡ್ಕೊಳ್ತಾ ಹೋಗ್ತಾ ಇರಬೇಕಾದ್ರೆ ಆಕಳನ್ನು ಸೈಡಿಗೆ ಹಾಕ್ತಾ ಹೊರತಾಗಿ ಎಮ್ಮೆಗಳು ಸೈಡ್ಗೆ ಆಗೋದೇ ಇಲ್ಲ. ಅದ್ರ ಸಲುವಾಗಿ ನಾವು ಎಮ್ಮೆಗಳಿಗೆ ಮಂದಗಾಮಿಗಳಂತೇಳಿ ಹೆಸರಿಟ್ಟು ಎಷ್ಟು ಯಾರು ನೋಡಿದ್ರೂ ಸೈಡಿಗೆ ಸೇರಲ್ಲ. ಹಲ್ಲೆಲೂಯ. ಮಂದಗಾಮಿಗಳಂದ್ರೆ ಏನು? ಫುಲ್ಲು ಟ್ಯೂಬ್ ಲೈಟ್ ಇದ್ದಂಗೆ, ಒಟ್ಟು ಹೇಳಿದ್ರೆ ಏಲಾಗಲ್ಲ, ಸೈಡ್ಗೆ ಸರಿಯೋದಿಲ್ಲ. ಆದರೆ ಆಕಳುಗಳು ಆಗಲಿ ಎತ್ತುಗಳಾಗಲಿ ಸ್ವಲ್ಪ ಆರು ನೋಡಿದ್ಬಿಟ್ರೆ ಏನಾಗ್ಬಿಡ್ತವೆ? ಸೈಡಿಗೆ ಸರಿದು ಬಿಡ್ತವೆ. ಅಂದರೆ ತಿರುಗಿ ಬೀಳುವಂಥ ಸ್ವಭಾವ ಇರೋದಿಲ್ಲ. ಪ್ರೇರಿಲ್ ನೋಡ್ತಾ ಇದ್ದೇವೆ. ಈ ಕುರಿಗಳು ಏನು ಮಾಡ್ತಾವಂತೆ? ಕುರುಬನನ್ನೇ ಸ್ವರಕ್ಕೆ ಕಿವಿಗೊಟ್ಟು ಕುರುಬನನ್ನೇ ಹಿಂಬಾಲಿಸಿ ನಡೀತಾ ಇರ್ತವೆ. ನಾವು ಕೂಡ ಅದೇ ರೀತಿಯಾಗಿ ಕುರುಬನನ್ನು ಹಿಂಬಾಲಿಸಿ ನಡೆಯುವವರಾಗಬೇಕು. ಅದರ ಸಲುವಾಗಿ ಒಂದೇ ಅಂಶ, ನೀನು ಕುರುಬನನ್ನು ಹಿಂಬಾಲಿಸಿ ನಡಿಬೇಕಾದ್ರೆ ಕುರುಬ ನಿನ್ನನ್ನು ಕೊರತೆ ಇರಲಾರದ ಸ್ಥಳದ ಕಡೆಗೆ ನಿನ್ನನ್ನು ನಡೆಸ್ತಾನೆ. ಕೊರತೆ ಇರೋದಿಲ್ಲ. ಕೊರತೆ ಎಲ್ಲ ವಿಷಯಗಳಲ್ಲಿ ಅನೇಕರು ಕೊರತೆ ಪಡ್ತಾ ಇರ್ತಾರೆ. ಆದರೆ ದಾವೀದನು ಹೇಳ್ತಾ ಇದ್ದಾನೆ, ಯೆಹೋವ ನನಗೆ ಕುರುಬನಾಗಿದ್ದಾನೆ, ನನಗೇನಿಲ್ಲ ಕೊರತೆ ಇಲ್ಲ. ಕೊರತೆ ಯಾವ ವಿಷಯದಲ್ಲಿ ಕೊರತೆ ಇಲ್ಲ. ಆರೋಗ್ಯದ ವಿಷಯವಾಗಿರ್ಬೋದು, ಮನೆಯ ವಿಷಯವಾಗಿರ್ಬೋದು, ಕುಟುಂಬದ ವಿಷಯವಾಗಿರ್ಬೋದು, ಸಂತಾನದ ವಿಷಯವಾಗಿರ್ಬೋದು, ಮಕ್ಕಳ ವಿಷಯವಾಗಿರ್ಬೋದು, ಯಾವ ವಿಷಯದಲ್ಲಿಯೂ ಕೂಡ ಕೊರತೆ ಇರಲಾರ್ದ ಹಾಗೆ ದೇವರು ನನ್ನನ್ನು ನಡೆಸ್ತಾ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರೇಯರ್ ವಾಕ್ಯ ಹೇಳ್ತಾ ಇದೆ, ಒಂದೇ ಅಂಶ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡ್ತವೆ, ನಾನು ಅವುಗಳಿಗೆ ಒಂದೊಂದು ಹೆಸರನ್ನು ಇಡುತ್ತೇನೆ ಅಂತೇಳಿ. ಹಲ್ಲೆಲೂಯ. ದೇವ್ರು ನಮಗೆ ಹೊಸ ಹೆಸರು ಎಲ್ಲಿ ಕೊಡ್ತಾರೆ ರೀ? ಪರಲೋಕದಲ್ಲಿ. ಈಗ ಯಾವ್ಯಾವ ಅಣ್ಣ ಅಪ್ಪ ಲಾಸ್ಟಿಗೆ ಏನೆಲ್ಲ ಇಟ್ಕೊಂಡ್ಬಿಟ್ಟಿವಲ್ಲ ನಾವು, ಅವೆಲ್ಲ ಹೋಗ್ಬಿಡ್ತಾವೆ. ಹಲ್ಲೆಲೂಯ. ಹೊಸದಾದ ಹೆಸರು, ಬಿಳಿಯ ಕಲ್ಲಿನ ಮೇಲೆ ಕೆತ್ತಿದಂಥ ಹೊಸದಾದ ಹೆಸರನ್ನು ದೇವರು ಕೊಡ್ತಾನೆ. ಅದು ಕೊಟ್ಟಂಥ ನಮಗೆ ಇಟ್ಟಿರುವಂಥ ದೇವರಿಗೆ ಇಬ್ಬರಿಗೆ ಏನಾಗಿರ್ತದೋ ಗೊತ್ತಿರುತ್ತೆ ಪ್ರಿಯರೇ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಆತನ ಸ್ವರಕ್ಕೆ ಕಿವಿಗೊಟ್ಟು ನಾವು ನಡಿಬೇಕು. ನಡೆದಾಗ ಕೊರತೆ ಇಲ್ಲ. ಹಚ್ಚ ಹಸಿರುಗಾವಲುಗಳಲ್ಲಿ ನಮ್ಮನ್ನು ದೇವರು ನಡೆಸ್ತಾನೆ. ಹಲ್ಲೆಲೂಯ. ವಿಶ್ರಾಂತಿಕರವಾದ ನೀರು, ಹಾನಿಕರವಾಗಿರ್ತಕ್ಕಂಥ ಸ್ಥಿತಿ ಇರೋದಿಲ್ಲ. ಯಾವ ಕೊರತೆ ಇರಲಾರ್ದಂಥ ಸ್ಥಿತಿ ಇರೋದಿಲ್ಲ. ಎಲ್ಲ ರೀತಿಯಿಂದಲೂ ಸಮೃದ್ಧಿಕರವಾಗಿ ದೇವರು ನಮ್ಮನ್ನು ನಡೆಸುವವನಾಗಿರ್ತಾನೆ ಪ್ರಿಯರೇ. ಅದ್ರ ಸಲುವಾಗಿ ನೀವು ತಿಳ್ಕೊಬೇಕಾಗಿರ್ತಕ್ಕಂಥ ಅಂಶ ಒಂದೇ, ದೇವರ ಸ್ವರ ಯಾವುದು, ದೆವ್ವದ ಸ್ವರ ಯಾವುದು, ಅವುಗಳನ್ನು ಸರಿಯಾದ ರೀತಿಯಲ್ಲಿ ಹಿಂಬಾಲಿಸಿ ನೀವು ನಡಿಬೇಕು. ಸ್ಪ್ಲಿಟ್ ಆಗಬಾರ್ದು. ಆ ಕಡೆ ಈ ಕಡೆ ಹೋದರೆ ಏನಾಗುತ್ತೆ? ಬಿದ್ದೋಗ್ಬಿಡ್ತೀರಿ. ಈ ಕಡೆ ಇದು ಸಿಗಲ್ಲ, ಆ ಕಡೆ ಅದನ್ನು ಸಿಗಲ್ಲ. ಕೆಲವೊಂದು ಸಂದರ್ಭದಾಗ ನಾವು ಜಾತ್ರೆಗೆ ಹೋಗ್ತಾಯಿದ್ವಿ. ಜಾತ್ರೆಗೆ ಹೋದ ಸಂದರ್ಭದಲ್ಲಿ ಒಟ್ಟು ಅದು ಇದು ಏನಂತಾರಲ್ರಿ, ಅದು ಹಿಂಗೆ ಹೊಗೆ ಬಂದಿರ್ತಾವಲ್ಲ, ಅಲ್ಲ ಹಿಂಗೆ ಒಗೆದ್ರೆ ಗಿಫ್ಟ್ ಇರ್ತದಲ್ಲ. ನೀವು ಆಡಿರಲ್ಲ ಚಿಕ್ಕ ಮಕ್ಳು ಇರ್ಬೇಕಾದ್ರೆ ಆಟ? ಅಲ್ಲೆಲ್ಲಯ್ಯ ಆಟ ಆಡಿದ್ದೀರಾ? ಹಿಂಗ ರಿಂಗ ಓಕೆ ಕರೆಕ್ಟ್. ರಿಂಗಲ್ಲಿ ಹಿಂಗೆ ಹಾಕಿದ್ರಪ್ಪ ಅಂದರೆ ಏನಾಗುತ್ತೆ? ಅದ್ರ ಏನಾದರೂ ಬಿದ್ದರಪ್ಪ ಗಿಫ್ಟ್ ನಮಗೆ ಬರುತ್ತೆ. ಒಂದೊಂದು ಸರಿ ಏನಾಗ್ಬಿಡುತ್ತೆ, ಅತಿ ಆಸೆಯಾಗಿ ಜಾಸ್ತಿ ರಿಂಗ್ ತೊಗೊಂಡ್ಬಿಡ್ತೀವಿ, ಆ ಕಡೆ ಇನ್ನೊಂದು ಕಡೆಗೂ ತೊಗೊಂಡಿರ್ತೀವಿ. ಎರಡು ಕಡೆಗೂ ಕೂಡ ಏನಾಗ್ಲಾರಂಗೆ ಆಗುತ್ತೆ? ಲಾಭ ಇರಲಾರಂಗೆ ಆಗಿಬಿಡುತ್ತೆ. ಕೆಲವೊಂದು ಸಂದರ್ಭದ ಅದೊಂದೇ ವಿಷಯ ಅಲ್ಲ, ಬೇರೆ ಬೇರೆ ವಿಷಯದಲ್ಲಿ ಕೂಡ ಎರಡು ದಾರಿಗಳ ಕಡೆಗೆ ನಾವು ಕಾಲಿಟ್ಟಂಥ ಸಮಯದಲ್ಲಿ ಆ ಕಡೆ ಅದನ್ನು ಸಿಕ್ಕಿರಲ್ಲ, ಈ ಕಡೆ ಇದನ್ನು ಸಿಕ್ಕಿರಲ್ಲ, ವ್ಯರ್ಥವಾಗಿ ಹೋಗ್ಬಿಡ್ತೀವಿ ಪ್ರಿಯರೇ. ಆದರೆ ವಾಕ್ಯ ಹೇಳ್ತಾ ಇದೆ, ಒಂದನ್ನು ನೀನು ಸ್ಥಿರವಾಗಿ ಹಿಡಿದುಕೊ. ನಿನ್ನ ನಡತೆ ಹೆಂಗಿರಬೇಕು? ಸ್ಥಿರವಾಗಿರಬೇಕು. ಅವನಲ್ಲಿ ಚಂಚಲತ್ವವೇನೂ ಇಲ್ಲ ಎನ್ನುವಂಥ ರೀತಿಯಲ್ಲಿ ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ವಾಕ್ಯ ನಿನ್ನಲ್ಲಿ ಇರಬೇಕು. ಚಂಚಲ ಮನಸ್ಸೇನು ಮಾಡುತ್ತೆ? ಸ್ವಲ್ಪ ಹೊತ್ತು ದೇವ್ರ ಹತ್ರ ಇರುತ್ತೆ, ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ದೇವ್ರ ಹತ್ರ ಬಿಟ್ಟು ಬೇರೆ ಲೋಕದ ಮನುಷ್ಯರು ಹೆಂಗೆ ನಡೀತಾರೆ? ಅವರು ಹೆಂಗೆ ನಡೀತಾರೆ? ಸುಖವಾಗಿದ್ದಾರಲ್ಲಪ್ಪ, ನಾವು ಹಂಗೆ ಮಾಡಿದ್ರೆ ನಾವು ಕೂಡ ಸುಖವಾಗಿರ್ತೀವೇನೋ, ಅವರು ಆ ಥರ ಮಾಡ್ತಾಯಿದ್ದಾರೆ, ನಾವು ಆ ಥರ ಮಾಡಿದ್ರೆ ನಮಗೆ ಸುಖ ಬರುತ್ತೇನೋ. ಕೆಲವೊಂದು ಸಂದರ್ಭದಲ್ಲಿ ದೇವ್ರನ್ನ ಬಿಟ್ಟು ಹೋಗುವಂಥ ಪರಿಸ್ಥಿತಿಗಳು ಎದುರಾಗ್ತವೆ. ಹೋದ ಭಾನುವಾರ ನೀವು ಕೇಳಿದ್ರಿ, ಇಂತಹ ವಿಪರೀತ ಸಂಗತಿಗಳು ನನ್ನ ಜೀವಿತದಲ್ಲಿ ನಡೀಬಾರ್ದಾಗಿತ್ತು, ಯಾಕೆ ನಡೀತು ಅಂತೇಳಿ ಅನ್ನಿಸುವಂಥ ಪರಿಸ್ಥಿತಿಗಳು ನಮಗೆ ಎದುರಾಗ್ತವೆ. ಆ ಪರಿಶ್ರಮ, ಆ ಪರೀಕ್ಷೆ ಬಂದಂಥ ಸಮಯದಲ್ಲಿ ನಾವೇನಾಗಬಾರ್ದು? ದೇವ್ರನ್ನ ಬಿಟ್ಟು ಹಿಂದಕ್ಕೆ ಹೋಗಬಾರ್ದು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ದೇವರ ಸ್ವರಕ್ಕೆ ಕಿವಿಗೊಟ್ಟಾಗ ದೇವರು ನಿನ್ನನ್ನು ನಡೆಸ್ತಾನೆ ಪ್ರಿಯರೇ. ಆತನೇ ನಿನ್ನ ಮುಂದಿರಬೇಕಾದ್ರೆ ಮುಂದಿರ್ತಕ್ಕಂಥದ್ದೆಲ್ಲವನ್ನು ಏನು ಮಾಡ್ತಾನತ್ತ? ತೆಗೆದಾಕ್ತಾನೆ. ಕುರುಬ
ಮುಳ್ಳಾಗ ಎಲ್ಲದ್ರಾಗ ನಡೆಸ್ತಾನೆ, ಒಂಡಿನಲ್ಲಿ ನಡೆಸ್ತಾನೆ ಕುರಿಗಳನ್ನು. ಏನು ಮಾಡ್ತಾನೆ? ಸಮವಾದ ದಾರಿ, ಯಾವ ಹಾನಿ ಇರಲಾರ್ದಂಥ ದಾರಿ, ಯಾವ ಹುಲಿಗಳಾಗಿರಲಿ, ಯಾವ ಒಂದು ಕರಡಿಗಳಾಗಿರಲಿ, ಯಾವ ತೋಳಗಳಾಗಿರಲಿ, ಯಾವ ಕೂಡ ಮುಂದುಗಡೆಯಿಂದ ಅಟ್ಯಾಕ್ ಮಾಡಬಾರ್ದು ಅಂತೇಳಿ ಮುಂದುಗಡೆನೇ ತಾನೇನು ಮಾಡ್ತಾನೆ? ಹೊರಡ್ತಾನೆ. ಹಿಂದುಗಡೆ ಎಲ್ಲ ನಿಗಾ ಇಟ್ಕೊಂಡಿರ್ತಾನೆ. ಹಲ್ಲೆಲೂಯ. ಕೈಯಲ್ಲಿ ಬೆತ್ತ ಹಿಡ್ಕೊಂಡಿರ್ತಾನೆ. ಎಲ್ಲ ರೀತಿಯಿಂದಲೂ ಕೂಡ ಕುರಿಗಳನ್ನು ಸಂರಕ್ಷಣೆ ಮಾಡ್ಕೊತ ಹೋಗ್ತಾ ಇರ್ತಾನೆ. ಆ ಕುರಿಗಳು ಕೂಡ ಏನು ಮಾಡ್ತವೆ? ಆತನ ಸ್ವರಕ್ಕೆ ಕಿವಿಗೊಟ್ಟು ಆತನ ಹಿಂದೆ ಬರ್ತವೆ. ಒಂದು ಕುರಿ ತಪ್ಪಿ ಹೋಯಿತು. ತಪ್ಪಿ ಹೋದ ಕುರಿಗೆ ಪರಿಸ್ಥಿತಿ ಏನಾಯಿತು ಗೊತ್ತಲ್ಲ? ಏನಾಯಿತು? ಅದು ಅನೇಕವಾದಂಥ ರೀತಿಯಲ್ಲಿ ಅರಣ್ಯದಲ್ಲಿ ಒಂಟಿಯಾಗಿ ಇರಬೇಕಾಯಿತು. ತೋಳಗಳು ಅದಕ್ಕೆ ಅಟ್ಯಾಕ್ ಮಾಡುವಂಥ ಸಮಯದಲ್ಲಿ ಪುನಃ ಕುರುಬನ್ ಏನು ಮಾಡಿದ? ಹೊರಟು ಬಂದ. ಆ ಕುರಿಯನ್ನು ತೆಗೆದುಕೊಂಡು ಮತ್ತೆ ಪುನಃ ಎಲ್ಲಿಗೆ ಹೋದ್ನರಿ? ತನ್ನ ಹಟ್ಟಿಯ ಕಡೆಗೆ ಹೋದ. ಹಲ್ಲೆಲೂಯ. ಒಬ್ಬಂಟಿಗರಾಗಿ ನಾವು ಇರಬಾರ್ದು. ನಾವು ಹೆಂಗಿರ್ಬೇಕ್ರಿ? ದೇವರ ಒಂದು ಸಭೆಯಲ್ಲಿ ಇರಬೇಕು. ಲೋಕದ ರೀತಿಯಲ್ಲಿ ನಾವು ನಡೆಯುವವರು ಆಗಬಾರ್ದು. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಸ್ವರಕ್ಕೆ ನಾವು ಕಿವಿಗೊಡು. ದೇವರು ಸಾಕ್ಷಿ ಕೊಡ್ತಾ ಇದ್ದಾನಂದ್ರೆ ನಾವು ಎಷ್ಟು ಭಾಗ್ಯವಂತರು. ಹಲ್ಲೆಲೂಯ. ಸೃಷ್ಟಿಕರ್ತನ ದೇವರು ನಮಗೆ ಸಿಕ್ಕಿದಾನಂದ್ರೆ ನಾವು ಎಷ್ಟು ಪುಣ್ಯವಂತರು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ದೇವರ ಸ್ವರಕ್ಕೆ ನೀವು ಕಿವಿಗೊಡ್ರಿ. ಮೊಟ್ಟ ಮೊದಲನೇ ಅಂಶ, ದೇವರ ಸ್ವರಕ್ಕೆ ಕಿವಿಗೊಟ್ಟಾಗ ಆತನ ಒಳ್ಳೆ ಮಾರ್ಗದಲ್ಲಿ ನಿಮ್ಮನ್ನು ನಡೆಸ್ತಾನೆ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ಸ್ವರಕ್ಕೆ ಕಿವಿಗೊಡ್ತಾ ಇದ್ದೀರಾ ಅಥವಾ ದೇವರ ಸ್ವರಕ್ಕೆ ಕಿವಿಗೊಡಲಾರದ ಸ್ಥಿತಿಯಲ್ಲಿ ನೀವಿದ್ದೀರಾ? ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನನ್ನ ಕುರಿಗಳಾದರೂ ನನ್ನ ಸ್ವರಕ್ಕೆ ಕಿವಿಗೊಡುವವು, ನಾನು ಅವುಗಳ ಹೆಸರನ್ನು ಹಿಡಿದು ಕರೆದು ಒಂದೊಂದಾಗಿ ಬಿಟ್ಟ ಮೇಲೆ ಅವುಗಳ ಮುಂದೆ ನಾನು ನಡೆದುಕೊಂಡು ಹೋಗುವೆನು ಎನ್ನುವಂಥ ಮಾತು ಪ್ರಿಯರೇ. ನಮ್ಮ ದೇವರು ನಮಗೆ ಹಿಮ್ಮುಖವಾಗಿ ಇದ್ದಾನೆಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಆತನು ನಮಗೆ ಮುಂದುಗಡೆಯೂ ಕೂಡ ದಾರಿಯನ್ನು ಸಿದ್ಧ ಮಾಡ್ತಾನೆ, ಹಿಂದುಗಡೆಯಿಂದ ನಮ್ಮನ್ನು ರಕ್ಷಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ವಾಕ್ಯ ಹೇಳ್ತಾ ಇದೆ, ಈ ಸಮಯದಲ್ಲಿ ನೀನು ದೇವರ ಸ್ವರಕ್ಕೆ ಕಿವಿಗೊಡ್ತಾ ಇದೆಯಾ? ಅಬ್ರಹಾಮನು ದೇವರ ಸ್ವರಕ್ಕೆ ಕಿವಿಗೊಟ್ಟು ಆಶೀರ್ವಾದದ ನಿಧಿಯಾದನು. ಹವ್ವಳು ದೇವರ ಸ್ವರಕ್ಕೆ ಕಿವಿಗೊಡಲಾರದೆ ಸೈತಾನನ ಸ್ವರಕ್ಕೆ ಕಿವಿಗೊಟ್ಟು ಆ ಆಶೀರ್ವಾದವನ್ನು ಕಳೆದುಕೊಂಡು ಪಾಪವನ್ನು ಲೋಕದೊಳಗಡೆ ಪ್ರವೇಶ ಮಾಡಿದ್ಲು ಪ್ರಿಯರೇ. ಇವತ್ತು ಯಾರ ಸ್ವರಕ್ಕೆ ಕಿವಿಗೊಡ್ತಾ ಇದೆಯಾ? ಒಂದು ಸಾರಿ ಆಲೋಚನೆ ಮಾಡು. ದೇವರ ಸ್ವರಕ್ಕೆ ನೀನು ಕಿವಿಗೊಡುವುದೇ ಆದರೆ ನಿನಗೆ ಆಶೀರ್ವಾದ ಉಂಟು, ನಿನಗೆ ಕೊರತೆ ಇಲ್ಲ. ದೇವರು ಎಲ್ಲವುಗಳನ್ನು ನೋಡಿಕೊಳ್ತಾರೆ. ಆತನು ಒಳ್ಳೆಯ ಕುರುಬನೆಂಬುದಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಕೆಲವು ಕುರುಬರು ಆಳು ಕುರುಬರು, ಮಕ್ಕ ಕುರುಬರು ಎಂಬುದಾಗಿ ಅವರು ಕುರಿಗಳನ್ನು ಸರಿಯಾದ ರೀತಿಯಲ್ಲಿ ಮೇಯಿಸದೆ, ಸರಿಯಾದ ರೀತಿಯಲ್ಲಿ ಬೆಳೆಸದೆ ಇರ್ತಾರೆ ಪ್ರಿಯರೇ. ಆದರೆ ವಾಕ್ಯ ಹೇಳ್ತಾ ಇದೆ, ನಾನಾದರೂ ಒಳ್ಳೆಯ ಕುರುಬನು, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡ್ತವೆ ಎಂಬುದಾಗಿ. ಒಂದು ಸಾರಿಯಾದರೂ ದೇವರನ್ನು ಸ್ಮರಿಸ್ತಾ ಇದೆಯಾ ನಿನ್ನ ಜೀವಿತದಲ್ಲಿ? ಪರಿಪೂರ್ಣವಾಗಿ ದೇವರೇ ನೀನೇ ಎಲ್ಲ ಸ್ವಾಮಿ, ನೀನೇ ಎಲ್ಲವುಗಳನ್ನು ನನಗೆ ಒದಗಿಸಿಕೊಡ್ತಾ ಇದೆಯಾ. ನನ್ನ ನಡೆಸುವಂಥ ದೇವರು ನೀನಪ್ಪ, ಮುಂದೆ ಮಾರ್ಗವನ್ನು ಸಿದ್ಧ ಮಾಡುವಂಥ ದೇವರು, ಒಳ್ಳೆಯ ಕುರುಬನ್ ನೀನು ಸ್ವಾಮಿ. ಎಲ್ಲ ಚಿಂತೆಗಳನ್ನು ಸ್ವಾಮಿ ದೂರ ಮಾಡುವಂಥ ಆತನು ನೀನಪ್ಪ. ನನ್ನ ಕುರುಬನ್ ನೀನಾಗಿರ್ಬೇಕಾದ್ರೆ ನನಗೆ ಯಾವ ಕೊರತೆ ಇಲ್ಲ ಎಂಬುದಾಗಿ ಒಂದು ಸಾರಿ ಆದರೂ ನನ್ನ ಜೀವಿತದಲ್ಲಿ ಅಂದುಕೊಂಡಿದೆಯಾ? ಇವತ್ತಾದರೂ ತಿಳ್ಕೊ, ಆತನ ಸ್ವರಕ್ಕೆ ಕಿವಿಗೊಡುವಂಥ ಕುರಿಗಳಾಗಿರುವಂಥ ನಿಮಗೆ ಯಾವ ಕೊರತೆ ಇಲ್ಲ. ಹಸಿರುಗಾವಲುಗಳಲ್ಲಿ ಆತನು ತಂಗಿಸುವುದು ಮಾತ್ರವಲ್ಲ, ವಿಶ್ರಾಂತಿಕರವಾದ ನೀರುಗಳ ಬಳಿಯಲ್ಲಿ ಬರಮಾಡುತ್ತಾನೆ. ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನಿನ್ನ ನಡೆಸುವಂಥದ್ದು ಮಾತ್ರವಲ್ಲ, ನಿನ್ನ ಪ್ರಾಣವನ್ನು ಉಜ್ಜೀವಿಸುವಂತೆ ಮಾಡುತ್ತಾನೆ ಪ್ರಿಯರೇ. ಕಾರ್ಗತ್ತಲಿನ ಕಣಿವೆಯಲ್ಲಿ ನೀನು ನಡೆಯುವಾಗಲೂ ದೇವರು ನಿನ್ನ ಹತ್ತಿರ ಇರೋದರಿಂದ ಯಾವ ಕೇಡಿಗೂ ಕೂಡ ಭಯಪಡಲಾರದ ಸ್ಥಿತಿ ನಿನ್ನದಾಗಿರುತ್ತೆ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡು. ದೇವರ ಸ್ವರಕ್ಕೆ ಕಿವಿ ಕೊಡ್ತಾ ಇದೆಯಾ? ಕಿವಿ ಕೊಟ್ಟಿದ್ರೆ ಈ ರೀತಿಯಲ್ಲಿ ನೀನು ಜೀವಿಸ್ತಾ ಇರಲಿಲ್ಲ. ಒಂದು ವೇಳೆ ಕಿವಿಗೊಡ್ಲಾರದೆ ಇದೆಯೇನೋ ಒಂದು ಸಾರಿ ಸಹೋದರ ಸಹೋದರಿ, ದೇವರ ಸ್ವರಕ್ಕೆ ಕಿವಿಗೊಟ್ಟು ದೇವರು ಹೇಳಿದ ಮಾರ್ಗದಲ್ಲಿ ನಡೆಯುವುದೇ ಆದರೆ ಈ ಸಮಯದಲ್ಲಿ ದೇವರೇ ನೀನೇ ನನ್ನ ಕುರುಬನಯ್ಯ, ನನಗೆ ಕೊರತೆ ಇಲ್ಲ ಎಂಬುದಾಗಿ ಹೇಳಿದೆಯಾ ಸ್ವಾಮಿ. ನನಗೆ ಹಸಿರು ಗಾವಲುಗಳಲ್ಲಿ ತಂಗಿಸುತ್ತೇನೆ ಎಂಬುದಾಗಿ ಹೇಳಿದೆಯಾ ಸ್ವಾಮಿ. ವಿಶ್ರಾಂತಿಕರವಾದ ನೀರುಗಳ ಬಳಿಯಲ್ಲಿ ಬರಮಾಡುತ್ತೇನೆ ಎಂಬುದಾಗಿ ಹೇಳಿದೆಯಾ ಸ್ವಾಮಿ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡ್ತೇನೆ ಎಂಬುದಾಗಿ ಹೇಳಿದೆಯಾ ಸ್ವಾಮಿ. ಅವೆಲ್ಲವುಗಳು ನನ್ನ ಜೀವಿತದಲ್ಲಿ ನೆರವೇರಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡು. ದೇವರ ಸ್ವರಕ್ಕೆ ಕಿವಿಗೊಟ್ಟಂತ ನೀನು ಖಂಡಿತವಾಗಿ ದೇವರು ನಿನ್ನನ್ನು ಬ್ಲೆಸ್ ಮಾಡ್ತಾರೆ, ಆಶೀರ್ವದಿಸ್ತಾರೆ, ಬಿಡುಗಡೆಯನ್ನು ಕೊಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ದೇವರೇ, ಮಹಾಪರಿಶುದ್ಧನಾದ ದೇವರು, ಕೇಳಿದಂಥ ವಾಕ್ಯವರು ಮರೆಯಲಾರ್ದ ಹಾಗೆ 100ರಷ್ಟು ಸ್ವಾಮಿ ಅವರ ಜೀವಿತದಲ್ಲಿ ಫಲಿಸಲ್ಪಡುವಂತೆ ನಿನ್ನ ಕಾರ್ಯ ಜರುಗಿಸಯ್ಯ.
ಹೌದು ರಾಜನೇ, ನೀನು ಮಾತ್ರ ಒಳ್ಳೆಯ ಕುರುಬನಾಗಿದ್ದೀಯಪ್ಪ. ನಮ್ಮ ಕುರುಬನು, ನಮ್ಮ ಅಧ್ಯಕ್ಷನು ನೀನಾಗಿರುವುದಕ್ಕಾಗಿ ಸ್ತೋತ್ರಗಳು ಸ್ವಾಮಿ. ಬಂದಿರತಕ್ಕಂಥ ಇವರೆಲ್ಲರನ್ನ ಆಶೀರ್ವಾದ ಮಾಡಪ್ಪ. ನಿನ್ನ ಸ್ವರಕ್ಕೆ ಕಿವಿಗೊಟ್ಟು ಕರ್ತನೆ, ನೀನು ಮುಂದೆ ಹೋಗುವಾಗ ನಿನ್ನ ಹಿಂದೆ ಇವರು ಬರುವಂತೆ ನಿನ್ನ ಹೆಜ್ಜೆಯ ಜಾಡಿನಲ್ಲಿ ಸ್ವಾಮಿ ಲೋಕದ ಅಲ್ಲಿ ಜೀವಿಸ್ಲಿಕ್ಕೆ ಆಗುವ ಹಾಗೆ ನೀನು ಕಾರ್ಯ ಜರುಗಿಸಯ್ಯ. ಬಲಹೀನತೆ ಬಂಧನಗಳೆಲ್ಲ ದೂರ ಮಾಡು ಸ್ವಾಮಿ. ಸಂಪೂರ್ಣವಾಗಿ ಇವರ ಜೀವಿತವನ್ನೆಲ್ಲ ಮಾರ್ಪಡಿಸಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಇವರನ್ನು, ಇವರ ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬರು ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತಾ, ವಿಶೇಷವಾಗಿ ಸುವಾರ್ತೆಗೋಸ್ಕರವಾಗಿ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಂಗಮ್ಮವ್ರನ್ನ, ಅವರ ಯಜಮಾನ, ಅವರ ಸಹೋದರಿ, ಮಕ್ಕಳೆಲ್ಲರನ್ನ ಆಶೀರ್ವದಿಸಬೇಕೆಂಬುದಾಗಿ ಬೇಡಿದೆಲ್ಲ ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ, ನಡೆಸುವಿಕೆ, ಅಲಂಕರಿಸುವಿಕೆ ಕೂಡಿ ಬಂದಿರತಕ್ಕಂಥ ಇವರ ಸಂಘದಲ್ಲೂ, ಸಕಲ ಸದ್ಭಕ್ತರ ಸಂಘದಲ್ಲೂ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಸಂಘದಲ್ಲೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ್ಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ್ಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಲ್ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಆಮೆನ್, ಆಮೆನ್. ಇಂಥ ಒಳ್ಳೆ ಸಮಯದಳು